ಅರ್ಥ ಮಾಡ್ಕೊಂಡು ನಾಮ ಅಳಿಸ್ಕೊಂಡು ಜೀವನ ಉದ್ಧಾರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೂ ನಾಮ ಹಾಕೊಂಡು ಪುಡ್ಗೋಸಿ ಬಿಡ್ಸ್ಬಿಟ್ಟು ಸಾಮಾನಲ್ಲಿ ಓಡಾಡ್ಬೇಕಾಗುತ್ತೆ. ನಾವು ದುಡ್ಡು ಮಾಡ್ಬೇಕು ಅಂತ ಎಂತೆಂತ ಫಿಲಂ ಬೇಕಾದ್ರೆ ಮಾಡ್ತಾರೆ. ಒಳ್ಳೆ ಬುದ್ಧಿ ಕಲಿಬೇಕು, ಯೋಚನೆ ಮಾಡಿ ವೋಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ UI ಫಿಲಂ ಮಾಡಿದ್ದಾರೆ. ಸೂಪರ್ ಆಗಿದೆ ಫಿಲಂ, ಪೈಸಾ ವಸೂಲ್. ನಾವು ಬದಲಾಗಬೇಕು, ನಮ್ಮ ಬಗ್ಗೆ ನೀವು ಬದಲಾಗಬೇಕು, ನಾನು ಬದಲಾಗಬೇಕು, ಎಲ್ಲರೂ ಬದಲಾಗಬೇಕು. ಈ ಫಿಲಮ್ ಮಾತ್ರ ನಮ್ಮ ಬಗ್ಗೆ ಇರೋದಷ್ಟೇ. ಫಸ್ಟ್ ಹೇಳೋದಿದೆ, ನಿಮಗೆ ಏನು ಹೇಳೋದಂದರೆ, ನಾನು ಅರ್ಥ ಮಾಡ್ಕೊಳ್ಳಿ, ಜಾತಿ ಧರ್ಮ ಗಿಡ ಮರ ಇದೆಲ್ಲ ಬಿಟ್ಬಿಡಿ. ನಮ್ಮ ಎಲ್ಲ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದೀರಾ. ಅದನ್ನು ಡೈರೆಕ್ಟಾಗಿ ಮೂತಿ ಕೊಡ್ದಂಗೆ ಇಂಡೈರೆಕ್ಟಾಗೂ ನಿಮಗೆ ಮುದ್ದು ಮಾಡ್ದಂಗೂ ಇರಬೇಕು, ಹೊಡೆದಂಗೂ ಇರಬೇಕು. ಹಂಗೆ ಹೇಳಿದ್ದಾರೆ. ಅರ್ಥ ಮಾಡ್ಕೊಂಡು ನಾಮ ಅಳಿಸ್ಕೊಂಡು ಜೀವನ ಉದ್ಧಾರ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೂ ನಾಮ ಹಾಕ್ಕೊಂಡು ಪುಡ್ಗೋಸಿ ಬಿಡ್ಸ್ಬಿಟ್ಟು ಸಾಮಾನಲ್ಲಿ ಓಡಾಡಬೇಕಾಗುತ್ತೆ ನಾವು. ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬಾಯ್. ಉಪ್ಪಿ ಇಂಟೆಲಿಜೆನ್ಸ್ ಬ್ರೋ. ಏನಕ್ಕಂದರೆ ಅವ್ರು ಸೂಪರ್ ಸಿನಿಮಾ ಆದಮೇಲೆ ಅವಾಗಿದ್ದು ಟೆಕ್ನಾಲಜಿನೇ ಬೇರೆ. ಇವಾಗ ಪಾಪಿಗಳು ಜಾಸ್ತಿ ಹುಡ್ಕೊಂಬಿಟ್ಟವ್ರೆ. ಇವಾಗ ಸಮಾಜ ಹೆಂಗೆ ಹಾಳಾಗೈತೆ ಅಂದರೆ ಟೀಸರಲ್ಲೇ ನಿಮ್ಗೊಂದು ಗ್ಲಿಮ್ಸ್ ತೋರಿಸಿದ್ದಾರೆ. ಮಗ ನಮ್ಮ ದೇಶದವರು ಮಂಗಳ ಗ್ರಹಕ್ಕೆ ಹೋದ್ರು ಅಂತ. ಅಲ್ಲಿ ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೀವಿ. ಅಷ್ಟು ಟೆಕ್ನಾಲಜಿ ಹಾಳಾಗೈತೆ ನಮ್ಮ ದೇಶದಲ್ಲಿ. ಇನ್ನೊಂದು ವಿಷಯ ಬ್ರೋ, ನಾನು ಬರ್ತ್ಕೊಡ್ತೀನಿ ಬೇಕಾರೆ. ಉಪ್ಪಿ ಅವ್ರ ಸಿನಿಮಾನ ನೀವು ರಾಜಮೌಳಿಗೆ ತೋರಿಸಿ, ಶಂಕರ್ಗೆ ತೋರಿಸಿ, ಅವ್ರಿಗೂ ಈ ಸಿನಿಮಾ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಇರೋಷ್ಟು ಅರ್ಥ ಆಗಲ್ಲ ಬಿಡಿ. ಏನಕ್ಕೆ ಕಲಿಯುಗದ ಕಲೆಗಾರ ನಮ್ಮ ಉಪ್ಪಿ ಅಣ್ಣ ಅಂದರೆ ಅವ್ರ ಸ್ಕ್ರೀನ್ ಪ್ಲೇ ಮಾತ್ರ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಎಲ್ಲ ಬಂದು ಈ ಸಿನಿಮಾ ನೋಡಿ ನೆಕ್ಸ್ಟ್ ಲೆವೆಲ್ ಬ್ರೋ. ಉಪ್ಪಿನೇ ಫೆಲಿಸಿಟಿ. ಅವ್ರನ್ನ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಒಳ್ಳೆ ಒಳ್ಳೆ ಮಾಸ್ಟರ್ ಪೀಸು ನಮ್ಮ ಕನ್ನಡ ಸಿನಿಮಾದಲ್ಲಿ ಇರೋದು. ಒಂದೊಳ್ಳೆ ಹಾಲಿವುಡ್ ಸಿನಿಮಾ ನೋಡಬೇಕು ಅಂದರೆ ಬಂದು UI ನೋಡಿ. ಎಲ್ಲ ಡೈರೆಕ್ಟರ್ಗಳ ಅಪ್ಪ ಅಂದರೆ ಒಂದೊಂದು ಉಪೇಂದ್ರ ಗಾಡ್ ಫಾದರ್ ಅಂತ ಹೇಳ್ಬೋದು. ನಿಜವಾಗ್ಲೂ UI ಮೂವಿ ಸೂಪರ್ ಆಗಿದೆ. ಉಪ್ಪಿಗಿಂತ ರುಚಿ ಇಲ್ಲ. ಉಪೇಂದ್ರನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಯಾಕೆಂದರೆ ಎಲ್ಲ ಆಡಿಯನ್ಸರಿಗೆ ತಲೆ ಹುಳ ಬಿಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಈ ಮೂವಿ ಅರ್ಥ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದು 4-5 ಸಲ ನೋಡಬೇಕು. ಯಾಕೆಂದರೆ ಅವ್ರು 10 ನಿಮಿಷದಲ್ಲಿ ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಕ್ಲೈಮ್ಯಾಕ್ಸು ಡಿಕೋಡ್ ಮಾಡಿ ಅಂದರು. ಇಲ್ಲ ಬ್ರೋ, ಫುಲ್ ಫಿಲಮೇ ಡಿಕೋಡ್ ಮಾಡಬೇಕು. ಏನಕ್ಕೆ ಕೆಲವೊಂದು ಅರ್ಥ ಆಗಿಲ್ಲ. ಇವಾಗ ಮತ್ತೆ ಶೋಗೆ ಹೋಗ್ತೀನಿ, ಮತ್ತೆ ಶೋಗೆ ಬಂದು ಏನೇನು ಡಿಕೋಡ್ ಮಾಡಬೇಕು ಅಂತ ಒಂದು ಪೇಪರಲ್ಲಿ ಬರ್ಕೊಂಬಂದು ಹೇಳ್ತಿದ್ದೀವಿ. ನಿಜವಾಗ್ಲೂ ಖುಷಿ ಇದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಕ್ರಿಯೇಟಿವಿಟಿ ಲೆವೆಲ್ನ ಡೈರೆಕ್ಟ್ರಲ್ಲಿ ತೋರಿಸಿದ್ರೆ ಅದು ಉಪೇಂದ್ರ ಅವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ 9 ವರ್ಷ ಆದಮೇಲೆ ಫಿಲಮ್ ಡೈರೆಕ್ಷನ್ ಮಾಡೋರೆ. ಫಿಲಮ್ ಅಂತೂ ಸಕ್ಕತ್ತಾಗೈತೆ. ಬಟ್ ಏನಂದರೆ ಜನ ಒಂದು 4-5 ಸಲ ನೋಡಿದ್ರೆ ಏನು ವಿಷಯ ಅವ್ರು ತೋರಿಸೋರು ಅಂತ ಅರ್ಥ ಆಗುತ್ತೆ. ಏನಕ್ಕೆ ಈ ಸಮಾಜದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನ ಉಪ್ಪಿಯವರು ಜನರು ಅರ್ಥ ಮಾಡ್ಕೊಳ್ಳಿ ಅಂತ ಮಾಡಿರೋದೇ ಫಿಲಮ್ UI ಅಂದ್ರೇ ಉಪೇಂದ್ರ ಇಂಟೆಲಿಜೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಪ್ರಭುತ್ವ ಹೆಂಗಿರಬೇಕು ಅನ್ನೋದನ್ನ ಫಿಲಮ್ ಮುಖಾಂತರ ತೋರಿಸಿದ್ದಾರೆ. ಇದು ನೀವು ಯಾರೇ ನೋಡಿದ್ರು ಮೊದಲನೇ ಸಲಕ್ಕೆ ಅರ್ಥ ಆಗಲ್ಲ. ಒಂದು 4-5 ಸಲ ಬಂದು ನೋಡಿದ್ರೆ ಫಿಲಮು ನಿಮ್ಗೆ ಏನು ಸೂಕ್ಷ್ಮ ರೀತಿ ಮಾಡೋರು ಈ ಫಿಲಮು ಖಂಡಿತವಾಗೂ ಅರ್ಥ ಆಗುತ್ತೆ. ಉಪೇಂದ್ರ ಅವ್ರಿಗೆ ಹ್ಯಾಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಂಬಲ್ಲಿದೆ ಅವ್ರದ್ದು ಅವತಾರ. ಸೂರ್ಯ ಅಂದರೆ ದೇಶ ಉಳ್ಸೋಂಥ ಪಕ್ಷ. ಅದೇ ಚಂದ್ರ ಅಂದರೆ ಆ ಕಡೆನಿಲ್ಲ ಈ ಕಡೆ ಇಲ್ಲ, ಯಾರು ಗೆಲ್ತಾರೆ ಆ ಪಕ್ಷಕ್ಕೆ ಹೋದು. ಗುರುಬಲ ಅಂದರೆ ನಮ್ಮದೇ ಪ್ರಜಾಕೀಯ. ಅದೇ ರಾಹುಕೇತು ಅಂದರೆ ದೇಶ ಅಂತ ಹೊಡೆಯೋಂಥ ಪಕ್ಷ. ಅದು ಹೇಳೋಕ್ಕಾಗಲ್ಲ ಯಾವ ಟೈಮಿಗೆ ಏನೇನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ರಾಹುಕೇತು ಅಂದರೆ ಅವ್ರು ಬಂದಿರೋದೇ ನಮ್ಮ ಶನಿಯಾಗಿ. ಚೆನ್ನಾಗಿದೆ ಫಿಲಮ್. ಫಿಲಮ್ ಅರ್ಥ ಆಯ್ತು. ಇನ್ನೂ ಒಂದ್ಸರಿ ನೋಡ್ಬೇಕು. ಫಿಲಮ್ ತುಂಬ ಚೆನ್ನಾಗಿದೆ.